ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ತಾಲೂಕಿನ ರಾಜಲಬಂಡ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ನಡೆದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದರು. ರಾಜಲಬಂಡ ಗ್ರಾಮಕ್ಕೆ ನೂತನ ಆಸ್ಪತ್ರೆ ಮಂಜೂರಾಗಿದ್ದು, ಸಾದಾಪುರ ಗ್ರಾಮದ ಆರೋಗ್ಯ ಕೇಂದ್ರವನ್ನು ರಾಜಲಬಂಡ ವ್ಯಾಪ್ತಿಗೆ ಸೇರಿಸಿ ಆಸ್ಪತ್ರೆಗಳಲ್ಲಿ ಪ್ರತಿ ತಿಂಗಳು 20ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು, ಬಾಣಂತಿಯರ ಸಾವು ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ತಾಲೂಕು ಆರೋಗ್ಯಾಧಿಕಾರಿ ಶರಣಬಸವ ಅವರಿಗೆ ಸೂಚಿಸಿದರು. ಜಲಧಾರೆ ಯೋಜನೆಯ ಅವಧಿ ಡಿಸೆಂಬರ್ಗೆ ಮುಗಿಯುತ್ತಿದ್ದರೂ ಕೂಡ 20% ಕಾಮಗಾರಿ ನಡೆದಿಲ್ಲ. ಜೆಜೆಎಂ 4 ಹಂತದ ಯೋಜನೆಗಳಲ್ಲಿ 2 ಹಂತದಲ್ಲಿ ಸರಿಯಾಗಿ ಕಾಮಗಾರಿ ನಿರ್ವಹಿಸದೇ ಇರುವುದರಿಂದ 26 ಕಾಮಗಾರಿಗಳಲ್ಲಿ 19 ಮಾತ್ರ ಪೂರ್ಣವಾಗಿವೆ. ಉಳಿದ 2 ಹಂತಗಳ ಕಾಮಗಾರಿ ಸರಿಯಾಗಿ ಇರದೇ ಇದ್ದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಗಳು ತಮ್ಮ ಅಧೀನಕ್ಕೆ ಪಡೆಯಬೇಡಿ. ಗ್ರಾಮೀಣ ಜನರು ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಕಾಮಗಾರಿ ಪೂರ್ಣವಾಗುವವರೆಗೂ ಬಿಲ್ ಪಾವತಿಸದಂತೆ ಹಾಗೂ ನದಿಯಲ್ಲಿ ನೀರು ಇರುವಾಗಲೇ ಕೆರೆಗಳನ್ನು ತುಂಬಿಸುವುದಕ್ಕೆ ಕ್ರಮ ಕೈಗೊಳ್ಳುವಂತೆ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಅಭಿಯಂತರರಾದ ಸತೀಶ್ ಅವರಿಗೆ ಸೂಚಿಸಿದರು. ಕೊರವಿ ಗ್ರಾಮದಲ್ಲಿ ಶಾಲೆ ನಿರ್ಮಾಣವಾಗಿ 1 ವರ್ಷ ಕಳೆದರೂ ಕೂಡ ಶಾಲೆಯನ್ನು ಪ್ರಾರಂಭಿಸದೇ ಇರುವುದರಿಂದ ಗ್ರಾಮದ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗುತ್ತದೆ. ಕೂಡಲೇ ಶಾಲೆ ಪ್ರಾರಂಭಿಸಿ ಹಾಗೂ ಮಕ್ಕಳಿಗೆ ಬಿಸಿಯೂಟ ವ್ಯವಸ್ಥೆ ಮಾಡಿ. ಈ ಬಾರಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುವುದರಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಫಲಿತಾಂಶದಲ್ಲಿ ಕಡಿಮೆಯಾಗದಂತೆ ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳಿಗೆ 3 ಶಾಲೆಗಳನ್ನು ದತ್ತು ನೀಡಿ ಫಲಿತಾಂಶ ಸುಧಾರಿಸುವುದಕ್ಕೆ ಕ್ರಮ ಕೈಗೊಳ್ಳುವಂತೆ ಹಾಗೂ ಜೂಕೂರು ಗ್ರಾಮದಲ್ಲಿನ ನೂತನ ಶಾಲೆ ಮಂಜೂರಾಗಿದ್ದು, ನವಗ್ರಾಮದಲ್ಲಿ ಶಾಲೆ ನಿರ್ಮಾಣಕ್ಕೆ ಕ್ಯಾಶುಟೆಕ್ ಸಂಸ್ಥೆಗೆ ವಹಿಸಿದ್ದು ಸ್ಥಳ ಗುರುತಿಸಿ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಹಿರಿಯ ಪ್ರಾಥಮಿಕ ಶಾಲೆಗಳಾಗಿ ಬಡ್ತಿ ನೀಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಡಿ ಅವರಿಗೆ ಸೂಚಿಸಿದರು. ಎಲ್ಲ ಕಡೆ ಏನು ಸಮಸ್ಯೆಗಳು ಶಾಲೆಗಳಿಗಿಲ್ಲ, ಚಂದ್ರಶೇಖರ್ ಏನು ತೊಂದರೆ ಇಲ್ಲ, ಎಲ್ಲ ಒಳಗೊಳದ ಬೇಳೆಗಳನ್ನ ತಿಳ್ತಾ ಇಲ್ಲ, ಏನಿಲ್ಲ, ಟೋಟಲ್ ಸಪ್ಲೈಗಳೆಲ್ಲ ಹೋಗ್ತದೆ. ಎಷ್ಟು ವಿಲೇಜ್ ಸಪ್ಲೈ ಅಲ್ಲಿಂದ? 36 ವಿಲೇಜ್ಗೆ ಅಲ್ಲಿ ಎಲ್ಲಿ ಅನ್ವಯಿತ ಗುಡ್ಡದಲ್ಲಿ ಇದು ಬರ್ಬೇಕಾ? ಬರ್ತದ ನೀರು? ನಿಮಗೆ ಎಡ್ಡು ಎಲ್ಲಿ ಬೇರೆ ಕಡೆ ಬರ್ಲಿಲ್ಲ, ಇಲ್ಲಿ ನಿಮಗೆ ಸಿಗಲಿಲ್ಲ ಇದಕ್ಕೆ? 26 ಎಕರೆ ನಮ್ಮ ಹೆಸರಿಗೆ ಬರುತ್ತೆ ಸರ್. ಅದು ಬಿಟ್ಟರೆ ಯಾವುದು ಅರಣ್ಯ ಅಂತ ಬರುತ್ತೆ ಸರ್. ಅದು ಸುಮ್ಮನೆ ನಿಮ್ಗೆ ಗಿಡಗಳ ಆಕಾರ ಕೊಟ್ಟಾಗ ನೀವು ಅರಣ್ಯ ಅಂತ ಮಾಡ್ತೀವಿ. ರೆವಿನ್ಯೂ ಲ್ಯಾಂಡ್ಸ್ ಇರ್ತದೆ. ಯಾವ ವರ್ಷದಿಂದ ನಿಮಗೆ ಮಾಡಿ 53 ಐತಾ? ಇಲ್ಲ ನೋಡ್ಬೇಕು ಸರ್. ನೀವು ಅಸೆಟ್ ಅದು ನಾನು ಅಂತೀನಿ. ನೀವು ರೆವಿನ್ಯೂ ಇಲಾಖೆಯವ್ರು ಏನ್ ಮಾಡಿಬಿಟ್ರಿ ಅಂತ ಫಾರೆಸ್ಟ್ ಗಿಡಗಳ ಆಕಾರ ಅಂತೇಳಿ ಒಂದು ಲೆಟರ್ ಏನೋ ಕೊಟ್ಬಿಟ್ರಿ. ಆಮೇಲೆ ಅವರೆಲ್ಲ ಅದನ್ನೇ ಮೂಲ ದಾಖಲೆ ಮಾಡಿ ಅರಣ್ಯ ಸೇರಿಸಿ ಇತ್ತವ್ರು ಅದನ್ನ ಫಾರ್ಮ್ ನಂಬರ್ 57ಗೆ ಹಾಕ್ಬೋದು, ಮಾಡಿ ಅರ್ಜಿಗಳು ಮಾಡ್ಬೋದು. ಅದನ್ನ ಕರ್ನಾಟಕ ಸರ್ಕಾರ ಇದ್ರೆ ಇನ್ನೊಂದು ಖರಾಬ್ ಬಿ ಖರಾಬ್ ಗಿರಬಾದ ನೋಡೋದು ಮೋಸ್ಟ್ಲಿ ಹಳ್ಳಗಳ ಇರ್ತಿತ್ತು, ಬಿ ಖರಾಬ್ದಾಗ ಇರ್ಬೋದು. ಆಕಾರ ಬಂದಿ ತೆಗೆದ್ರೆ ಅದು ಗೌರ್ಮೆಂಟ್ ಇಂದ ಎಷ್ಟು ಸಹಾಯ ಅವ್ರಿಗೆ ಪರಿಹಾರ ಶಿಫಾರಸು ಮಾಡಿದ್ವಿ ಸರ್. ಇಡೀ ತಾಲೂಕಿಗೆ 1 ಲಕ್ಷ ಕೊಟ್ಟರೆ ಏನು ಪ್ರೋತ್ಸಾಹ? ಎಷ್ಟೆಲ್ಲ ಸರ್ ಫಸ್ಟ್ ಕ್ಲಾಸ್ ಎಷ್ಟು ಪಾಸ್ ಆಗಿದೆ ಅಷ್ಟು ಕೊಡ್ತೀವಿ ಸರ್. ಒಂದೇ ಆಗಿದೆ, 1,000 ರೂಪಾಯಿ ಒಂದೇ ಸರ್.
ಇನ್ನೊಂದು ಸರಿ ಗೆಸ್ಟ್ ಟೀಚರ್ ಕೊಟ್ಟರು ಕೂಡ ಈ ಗ್ರಾಮೀಣ ಕ್ವಾಲಿಫೈಡ್ ಅದು ಸಿಗ್ತಾ ಇದೆ. ಪ್ರೈಮರಿ ಆಗಿದೆ ಸರ್. ಈ ಹಿಂಗಾರಂಗಂನಲ್ಲಿ ಸರ್ ನಮ್ಮ ಕುರುಡಿ ಹೋಬಳಿಗೆ ಸರ್ ಕಡಲೆ ಬೆಳೆ ಸರ್ ಕಡಲೆ 13-18 ಹೆಕ್ಟರ್ ಬಿತ್ತನೆ ಆಗಿದೆ ಸರ್. ಜೋಳ ಸರ್ 2273 ಹೆಕ್ಟರ್ ಬಿತ್ತನೆ ಆಗಿದೆ ಸರ್. ಟೋಟಲ್ ಹಾಂ ಸರ್ 2273 ಹೆಕ್ಟರ್ ಸರ್. ಎಸ್ ಸರ್. ಈ ವರ್ಷ ಸ್ವಲ್ಪ ಜಾಸ್ತಿ ಹೈಬ್ರಿಡ್ ಜೋಳ ಬಿತ್ತನೆ ಮಾಡಿದೆ ಸರ್. ನಾವು ಕೊಡೋದಿಲ್ಲ ಸರ್ ಹೈಬ್ರಿಡ್ ಜೋಳ. ಇಲ್ಲ ಸರ್. ನಾವು ಮೂಗುತಿ ಕೊಡ್ತೀವಿ ಸರ್. ಮೂಗುತಿ ಸರ್ ಮಾಲ್ದಂಡಿ. ಹಾಂ ಸರ್. ಅವು ನಮ್ಮ ಹುಬ್ಳಿಯಲ್ಲಿ ಬೆಳೆ ಆಗಿಲ್ಲ ಸರ್. ಮಾನ್ವಿ ತಾಲೂಕಿನಲ್ಲಿ 196 ಹೆಕ್ಟರ್ ಆಗಿದೆ ಸರ್. 196 ಹೆಕ್ಟರ್ ಆಗಿದೆ ಸರ್. ಸರ್ಕಾರ ಕೊಟ್ಟಿವಿ ಸರ್. ಆಲ್ರೆಡಿ ಡಾಟಾ ಎಂಟ್ರಿನೂ ಮಾಡಿದ್ದೇವೆ ಸರ್. ಒಂದು ಸಮಯದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರಿ ಶಾಲೆಯಲ್ಲಿ ಸಹ ಸುತ್ತಲೇ ಮಾಡಿದ್ದಾರೆ ಸರ್. ಬದಲಾವಣೆ ಸರ್. ಬದಲಾವಣೆ ಕೊಡಬೇಕಂತ ಆಗಿದೆ ಸರ್. ಹೌದು ಸರ್. ಹೌದು ಸರ್. ಇದು ಸ್ಟೇಟ್ ಆಗಿದೆ ಸರ್. ಇದು ಸ್ಟೇಟ್ ಆಗಿದೆ ಸರ್. ನಾವು 3ನೇ ಸ್ಥಾನದಾಗ ಇದ್ರೂ ಸಹ ವೆಬ್ ಕಾಸ್ಟಿಂಗ್ ಮುಖಾಂತರ ಆಗಿರೋದ್ರಿಂದ ಸರ್ಕಾರದಿಂದ ಒಂದು 20% ಮಾಡಿಸ್ಕೊಟ್ರು ಸರ್. ಸೊ 62% ಆಯ್ತು ಸರ್. ಬಟ್ ನೆಕ್ಸ್ಟ್ ಈ ಬರ್ತಕ್ಕಂಥ ವರ್ಷದಲ್ಲಿ ಈ ಥರ ಸಮಸ್ಯೆ ಆಗ್ಬಾರ್ದು ಅಂತ ಕರ್ಕೊಂಡು ನಾವೆಲ್ಲ ಮುಖ್ಯ ಗುರುಗಳ ಜೊತೆಗೆ ಈಗ ಫೀಡ್ಬ್ಯಾಕ್ ತಗೋತಿದ್ದೀವಿ ಸರ್. ಕಂಟಿನ್ಯೂಸ್ ಆಗಿ ಮಂತ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತ ತಗೊಂಡು ಕುರುಡಿ ಹೋಬಳಿಯಲ್ಲಿ ಸರ್ಕಾರಿ ಅಭಿವೃದ್ಧಿ ಯೋಜನೆಗಳಿಗೆ ಅಡ್ಡಿಪಡಿಸುತ್ತಿರುವವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳುವಂತೆ ಪಿಎಸ್ಐ ವೀರಭದ್ರಯ್ಯ ಹಿರೇಮಠ ಅವರಿಗೆ ಸೂಚಿಸಿದರು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಗುರುನಾಥ್ ಬೂಸರನೂರ್ ಅವರಿಗೆ ಈ ಭಾಗದಲ್ಲಿ 2000 ಎಕರೆ ಪ್ರದೇಶದಲ್ಲಿ ರೈತರು ಜೋಳ ಬೆಳೆಯುತ್ತಿದ್ದರೂ ಕೂಡ ಜೋಳ ಹಾಗೂ ತೊಗರಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿಲ್ಲ ಏಕೆ ಎಂದು ಪ್ರಶ್ನಿಸಿದರು. ಪರಿಶಿಷ್ಟ ಪಂಗಡ ಇಲಾಖೆ, ಬಿಸಿಎಂ ಸಮಾಜ ಕಲ್ಯಾಣ ಇಲಾಖೆಗಳ ವಸತಿ ನಿಲಯದಲ್ಲಿನ ಮಕ್ಕಳಿಗೆ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ವಿತರಿಸುವುದಕ್ಕೆ ಟೆಂಡರ್ದಾರರು ಸೂಚಿಸಿ ಎಂದು ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ, ಬಿಸಿಎಂ ಅಧಿಕಾರಿ ಸಂಗನ ಬಸಪ್ಪ ಬೀರಾದರ್ ಅವರಿಗೆ, ಪರಿಶಿಷ್ಟ ಪಂಗಡ ಅಧಿಕಾರಿ ಮಹಲಿಂಗಪ್ಪ ಇಂಗಳದಾಳ್ ಅವರಿಗೆ ಸೂಚಿಸಿದರು. ಅಕ್ರಮವಾಗಿ ಮಾದಕ ವಸ್ತು ಬಳಸಿ ಕಲಬೆರಕೆ ಎಂಡ ತಯಾರಿಸುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಗ್ರಾಮಗಳ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಅಬಕಾರಿ ಇಲಾಖೆ ಅಧಿಕಾರಿ ಯಮನೂರಪ್ಪ ಅವರಿಗೆ ಸೂಚಿಸಿದರು. ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳು ಕೆಲವು ಇಲಾಖೆಗಳು ಅವೇರ್ನೆಸ್ ಮಾಡೋದಕ್ಕೆ ಮಾಧ್ಯಮಗಳಲ್ಲಿ ನೀವು ಏನು ಕಾರ್ಯಕ್ರಮಗಳು ಇಲಾಖೆ ಕಾರ್ಯಕ್ರಮಗಳನ್ನ ಜನರಿಗೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದನ್ನ ಕೂಡ ನೀವು ಮಾಧ್ಯಮಗಳ ಮುಖಾಂತರ ಮಾಡಿದಾಗ ಜನರಿಗೆ ಕೊಟ್ಟಾಗಿ ಬಹಳಷ್ಟು ಯೋಜನೆಗಳಾಗ ಸರಿಯಾದ ರೀತಿಯಿಂದ ರೈತರಿಗೆ ಯಾವುದೇ ಮಾಹಿತಿಗಳಿಲ್ಲ ಅವರಿಗೆ. ಹಾಗಾಗಿ ಅಂಥ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳನ್ನ ಸಂಪೂರ್ಣವಾಗಿ ಮಾಹಿತಿಗಳನ್ನ ರೈತರಿಗೆ ಕೆಳವರ್ಗದ ಜನರಿಗೆ ಕೊಡುವಂಥ ಕೆಲಸ ತಪ್ಪುಗಳಾಗ ಕೆಲವು ನಮ್ಮ ಅಧಿಕಾರಿಗಳು ರೆವಿನ್ಯೂ ಇಲಾಖೆಯವರು ಈ ಭೂಮಿಯನ್ನು ವಶಪಡಿಸಿದ್ದಾರೆ. ಒಂದು ಉದಾಹರಣೆಗೆ ರಸ್ತೆ ಹೋಗಿದೆ, ಕೆನಾಲ್ ಹೋಗಿದೆ, ಯಾವುದಕ್ಕೆ ಹೋಗಿದೆ, ಅದರಲ್ಲಿ ಕಾಲುವೆ ಅಂತ ಬಂದಿಲ್ಲ. ನೀವು ಬರೀ ಕರ್ನಾಟಕ ಸರ್ಕಾರ ಅಂತ ಬಂದರು. ಕರ್ನಾಟಕ ಸರ್ಕಾರ ಅಂದ್ರೆ ನಮ್ಮ ರಾಜ್ಯ ಹಾಕ್ತಾರೆ, ಇಲ್ಲ ಭೂಮಿ ಯಾವ್ದು ಬಿಡಪ್ಪ ಇಲ್ಲ ಅಂತೇಳಿ. ಆ ರೀತಿಯಾಗಿ ಬಹಳಷ್ಟು 1100 ಅರ್ಜಿಗಳು ಇಂಡಿಯನ್ ನೋಡಿದಾಗ ಭೂ ಸ್ವಾಧೀನ ಪಡಿಸಿಕೊಂಡಂತ ಭೂಮಿಗಳಿಗೆ ಹಾಕ್ಯಾರ ಅರ್ಜಿಗಳು. ಈ ರೀತಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಅವ್ರು ಹಾಕ್ಯಾರ. ಅದಕ್ಕೆ ಅದನ್ನ ಯಾವುದೇ ಪಾಣಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಬಿ ಕಾರಂ ಇದ್ರೆ ಪಾಣಿಯಲ್ಲಿ ಬಿ ಕಾರಂ ಬರಬೇಕು. ಭೂಮಿಯನ್ನು ವಶಪಡಿಸಿಕೊಂಡಿದ್ರೆ ಈ ಭೂ ಸ್ವಾಧೀನ ಆಗಿದೆ ಈ ಉದ್ದೇಶಕ್ಕಂತ ನೀವು ಬಂದ್ರೆ ಯಾರು ಅರ್ಜಿಗಳು ಹಾಕಲ್ಲ. ಸಣ್ಣ ಮಕ್ಕಳನ್ನ ಯಾರು ಕೂಡ ತಂದೆ ತಾಯಿ ಆ ಶಾಲೆಗೆ ಕಳಿಸ್ತಾ ಇಲ್ಲ, ಯಾಕಂದ್ರೆ ಮೇನ್ ರೋಡ್ ನಲ್ಲಿ ಹಿಡ್ಕೊಂತ ಹೋಗ್ಬೇಕು. ಆ ರೀತಿ ಉದ್ದೇಶಗಳನ್ನ ಆಗಬಾರ್ದು. ನೀವು ಕೋಟೇಶನ್ ಮಾಡ್ತೀರಿ, ಏನ್ ಸಂಬಂಧಪಟ್ಟ ಏನ್ ತೊಂದರೆಗಳಿದ್ರೆ ಬೇಕಾದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಗೊಂಡು ಕೆಲಸ ಮಾಡಿ, ಇಲ್ಲ ನಮಗೂ ರೆಡಿ ಮಾಡಿಸ್ತಾರೆ. ಈ ರೀತಿ ಆಗ್ಬಾರ್ದು ಇನ್ನೊಂದು ಸಾರಿ. ಆಮೇಲೆ ನಿಮ್ಗೆ ಎಲ್ಲಾದ್ರೂ ಅಧಿಕಾರಿಗಳಿಗೆ ತೊಂದರೆ ಆದಾಗ ಪೊಲೀಸ್ ಇಲಾಖೆಗಳು ಇರ್ತಾರೆ, ಸಂಬಂಧಪಟ್ಟ ಯಾವ್ದು ಇಲಾಖೆಗಳನ್ನ ಕರ್ಕೊಂಡು ಒಟ್ಟಿಗೆ ಸ್ವಲ್ಪ ಗ್ರಾಮ ಸಭೆಗಳು ಮಾಡ್ರಿ, ಜನರಿಗೆ ಕನ್ವಿನ್ಸ್ ಮಾಡೋದು ಮಾಡ್ರಿ. ಮೀರಿದ ಮೇಲೆ ಅವ್ರ ಕಾನೂನು ಪ್ರಕಾರ ಅವ್ರು ಏನ್ ಮಾಡೋದು ಅವ್ರು ರೆಡಿ ಸಂಪೂರ್ಣವಾಗಿ ಕೊಡ್ತಾರೆ. ಈ ರೀತಿಯಾಗಿ ಮಾಡೋದು. ಇಲ್ಲಾಂದ್ರೆ ಅದು ಸುಮ್ಮನೆ ಯಾವ್ದು ಉದ್ದೇಶದಿಂದ ನೆರೆಗುದ್ದಿ ಬಿಡಬಾರ್ದು.
ಸಭೆಯಲ್ಲಿ ಅರಣ್ಯ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ, ಜಸ್ಕಾಂ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿನ ಪ್ರಗತಿಯ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಖಾಲಿದ್ ಅಹಮದ್, ತಹಸೀಲ್ದಾರ್ ರಾಜು ಪಿರಂಗಿ, ಪಿಎಸ್ಐ ವೀರಭದ್ರಯ್ಯ ಹಿರೇಮಠ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಭಾಗವಹಿಸಿದ್ದರು.